ಪ್ರದೇಶ ಅಂತಕ್ಕಂಥ ಈ ಒಂದು ಸ್ವಂತ ಸಂಬಂಧಿಗಳು ಕೃಷ್ಣದತ್ತ ಚಾಮರಾಜರವರು ಈ ಕ್ಷೇತ್ರದಲ್ಲಿ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಇಡೀ ಮೈಸೂರು ಮಾನ್ಯಕ್ಕೆ ಅವನ್ನ ಮಾಡಿಸ್ಕೊಟ್ಟಿದ್ದಾರೆ. ನಾವು ಅದನ್ನು ಹಂಚಿದ್ದೇವೆ. ಈಗ ಮಾನ್ಯ ಸಂಸದರು ಈ ಸ್ಟಿಕ್ಕರ್ ಅನ್ನು ಬಿಡುಗಡೆ ಮಾಡಬೇಕು. ನನ್ನ ಶಾಸಕರಾಗಿರ್ತಕ್ಕಂಥ ಶ್ರೀ TS ಅವರು ಶ್ವೇತ ಮಾಜಿ ಶಾಸಕರಾಗಿರ್ತಕ್ಕಂಥ ಎನ್ ನಾಗೇಂದ್ರ ಅವರು ಗೌರವಾನ್ವಿತ ಮಾನ್ಯ ಸದಸ್ಯರು ಮೈಸೂರು ಕೊಡಗು ಕ್ಷೇತ್ರದ ಮಾನ್ಯ ಸಂಸದರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣ ದತ್ತ ಚಾಮರಾಜರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತ ಕೋರ್ತಾ ಇದ್ದೇವೆ. ಮಾನ್ಯ ಶಾಸಕರು ಕೃಷ್ಣರಾಜ ಕ್ಷೇತ್ರ ಶ್ರೀಯುತ TS ಶ್ರೀವತ್ಸ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಎಲ್ಲ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಗೌರವಾನ್ವಿತ ಸಂಸದರು ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ರಾಷ್ಟ್ರೀಯ ಏಕತಾ ದಿನದ ಪ್ರತಿಜ್ಞೆ ನಾನು ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನಾನು ನನ್ನ ದೇಶದ ಏಕತೆ ಅಖಂಡತೆ ಮತ್ತು ಭದ್ರತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸುತ್ತೇನೆ. ನನ್ನ ಸಹ ಪೌರರಿಗೆ ಈ ಸಂದೇಶವನ್ನು ಹರಡಲು ಸಹ ಪ್ರಯತ್ನಿಸುತ್ತೇನೆ. ನಾನು ಈ ಪ್ರತಿಜ್ಞೆಯನ್ನು ನನ್ನ ದೇಶದ ಏಕತೆಯ ಆತ್ಮದಲ್ಲಿ ಮಾಡುತ್ತೇನೆ. ಇದನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ದೃಷ್ಟಿ ಮತ್ತು ಕ್ರಿಯೆಗಳ ಮೂಲಕ ಸಾಧ್ಯವಾಗಿದೆ. ನಾನು ನನ್ನ ದೇಶದ ಆಂತರಿಕ ಭದ್ರತೆಯನ್ನು ಖಚಿತಪಡಿಸಲು ನನ್ನದೇ ಆದ ಕೊಡುಗೆಯನ್ನು ನೀಡುವೆನೆಂದು ಸಹ ಸತ್ಯನಿಷ್ಠೆಯಿಂದ ನಿರ್ಧರಿಸುತ್ತೇನೆ. ಧನ್ಯವಾದಗಳು. ಇಡ್ಲಿ ಎಲ್ಲ ಬರ್ತಾರೆ ಸರ್. ಒಂದ್ ಸೆಕೆಂಡ್ ಸರ್ ಎಲ್ಲ ಸರ್ ಬಿಡಿ ನಡ್ಕ ಬರ್ತಾರೆ. ಆಯ್ತಲ್ಲ ಉದ್ಘಾಟನೆ ಎಲ್ಲ ಈ ಸೈಡಿಗೆ ಹೋಗ್ಬಿಟ್ರೆ बोलो भारत माता की सरदार वल्लभभाई पटेल की सर बिड़ी नागेंद्र ಅವರೇ ನಿಂತ್ಕೊಳ್ಳಿ ಸರ್. ಸಂಜೆ ನೋಡಿ ಸರ್. ಖಾಲಿ ಮೇಲೆ ಕೊಡ್ರಿ.
ನಮ್ಮ ಮೈಸೂರಿನಲ್ಲಿ ಏಕತಾ ನಡೆ ಯೂನಿಟಿ ವಾಕ್ ಎಂಬ ಒಂದು ಕಾರ್ಯಕ್ರಮ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜಯಂತಿ ಆಚರಿಸುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ದೇಶಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನಾವು ಇದನ್ನ ಸಂಘಟಿಸಬೇಕು ಅಂತ ಪ್ರಧಾನಮಂತ್ರಿಯವರು ನಿರ್ದೇಶನ ಕೊಟ್ಟಿದ್ದಾರೆ. ಒಂದೇ ಒಂದು ನಿರ್ದೇಶನಗೋಸ್ಕರ ಅಲ್ಲ, ಇಡೀ ದೇಶದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕೊಡುಗೆಯನ್ನು ಸ್ಮರಣೆ ಮಾಡಬೇಕಾಗಿದೆ. ಅವರು ನಮ್ಮ ದೇಶದ ಏಕತೆಗಾಗಿ ಏನು ಪರಿಶ್ರಮ ಮಾಡಿದ್ದಾರೆ, ಸ್ವಾತಂತ್ರ್ಯ ಸಮಯದಲ್ಲಿ ಗೃಹ ಮಂತ್ರಿಯಾಗಿ ಒಂದು ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಭಾರತದ ಏಕತೆಗಾಗಿ ದಿಟ್ಟ ಒಂದು ಕೆಲವು ಬೋಲ್ಡ್ ಮೂವ್ಸ್ಗಳನ್ನು ಏನು ತಗೊಂಡ್ರು, ಆಪರೇಷನ್ ಪೋಲೋ ಇರ್ಬೋದು, ಜುನಾಗಢಿನ ನವಾಬ್ರನ್ನು ಬಂಧಿಸಿ ಆ ಒಂದು ರಾಜ್ಯನೂ ಕೂಡ ಭಾರತಕ್ಕೆ ಒದಗಿಸಿ, ನಂತರ ಬೇರೆ ರಾಜ್ಯಗಳು ಪಟ್ಯಾಲ ಭೋಪಾಲ್ ಅಂಥ ರಾಜ್ಯಗಳು ಏನು ಒಂದು ಆಲೋಚನೆ ಬಂದಿತ್ತು, ಅವ್ರಿಗೂ ಕೂಡ ಒಂದು ವಾರ್ನಿಂಗ್ ಕೊಡೋ ದಿಕ್ಕಿನಲ್ಲಿ ಅವರೆಲ್ಲ ಏನು ಭಾರತಕ್ಕೆ ಏನು ವಿಭಜನೆ ಮಾಡ್ತಾ ಇರುವಂಥ ಸಮಯದಲ್ಲಿ ಅದರ ವಿರುದ್ಧವಾಗಿ ಅಥವಾ ಅದಕ್ಕೆ ತಡೆ ಕೊಡುವಂಥ ದೃಷ್ಟಿಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಶ್ಲಾಘನೀಯ. ಅದನ್ನ ನಾವು ಯಾವತ್ತೂ ಸ್ಮರಣೆ ಮಾಡಬೇಕಾಗಿದೆ. ಇವತ್ತು ಭಾರತ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಒಂದೇ ನಕ್ಷೆ, ಈ ಒಂದು ಏಕತೆ ಒಂದು ಏನು ಪ್ರದರ್ಶನ ಇದೆ ಭಾರತದಲ್ಲಿ, ಅವರ ಒಂದು ಸಾಧನೆ ಅದು. ಅದಕ್ಕಾಗಿ ಅವ್ರನ್ನ ಸದಾ ನಾವು ಸ್ಮರಣೆ ಮಾಡಬೇಕಾಗಿದೆ.